ದ ಡೈಲಿ ಬ್ರೀಫ್ನ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ 3 ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಂಬರ್ 1, SME ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ. ಇದನ್ನು ಸೆಬಿ ಯಾವ ರೀತಿ ಶೇಕ್ ಮಾಡ್ತದೆ. ನಂಬರ್ 2, ರಾಯಲ್ಟಿ. ಈ ರಾಯಲ್ಟಿ ಪೇಮೆಂಟ್ಸ್ ಯಾವ ರೀತಿ ನಡೆಯುತ್ತೆ, ಅದರಲ್ಲೂ ಸೆಬಿ ಕೆಳಗಡೆ ರಿಜಿಸ್ಟರ್ ಆಗಿರುವಂತಹ ಇಂಡಿಯನ್ ಕಂಪನೀಸ್ಗಳಿಗೆ. ನಂಬರ್ 3, ಸ್ಟೇಟ್ ಆಫ್ ದಿ ಎಕನಾಮಿ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ. ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ಹಣಕಾಸಿನ ವಿಚಾರವನ್ನ ನಾನು ನಿಮಗೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಸೋಮವಾರ ನವೆಂಬರ್ 25ನೇ ತಾರೀಕು. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಇಷ್ಟಪಟ್ಟರೆ ಸ್ಪಾಟಿಫೈ ಹಾಗೂ ಆಪಲ್ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳ್ಬೋದು. ನೀವೇನಾದ್ರೂ ವಿಡಿಯೋ ಮುಖಾಂತರ ನೋಡೋದಕ್ಕೆ ಇಷ್ಟಪಟ್ಟರೆ ಯೂಟ್ಯೂಬಲ್ಲಿ ಚಾರ್ಟ್ಸ್ ಮುಖಾಂತರ ನೋಡ್ಬೋದು. ಹಾಗೆ ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರಲಿ, ಯಾವುದೇ ರೀತಿ ಕೂಡ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನಲ್ಲೇ ಅವೈಲೇಬಲ್ ಇದೆ. SME ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ನಾವು ಹೇಳ್ತೀವಿ. ಸೆಬಿ SME IPO ಜಾಗವನ್ನ ಅಲ್ಲಾಡಿಸ್ತಿದೆ ಅಂತ ಹೇಳ್ಬೋದು. ಈಗ ಹಣಕಾಸಿನ ವಿಚಾರವನ್ನ ನಾವೇನಾದ್ರೂ ನೋಡ್ತಿದ್ವಿ ಅಂತಂದ್ರೆ ಈ ಸಣ್ಣ ಎಂಟರ್ಪ್ರೈಸಸ್ಗಳು ಯಾವ್ದಿರುತ್ತೆ ಅದನ್ನ ಲಿಸ್ಟ್ ಮಾಡಿರುವಂತಹ ಆಡಳಿತವನ್ನ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವಿದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡ್ತಿದೀವಿ ಅಂತಂದ್ರೆ ಈ IPO ಆದಾಯ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಮೇಲ್ವಿಚಾರಣೆ, ಎಸ್ಪೆಷಲಿ ಯಾವೆಲ್ಲ ಇನ್ವೆಸ್ಟರ್ಸ್ ಮಾಡ್ತಿದ್ದಾರೆ ಅವ್ರಿಗೆ ಇದು ಸುರಕ್ಷಿತವಾಗಿದೆಯಾ ಇಲ್ವಾ ಅನ್ನೋದನ್ನ ಸೆಬಿ ನೋಡತ್ತೆ. ಹಾಗೆಯೇ ಈ ಸಣ್ಣ ವ್ಯಾಪಾರಿಗಳು ಯಾರೆಲ್ಲ ಇರ್ತಾರೆ ಅವ್ರೇನಾದ್ರೂ ಈ ಒಂದು ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ದುರುಪಯೋಗ ಆಗಬಾರ್ದು. ಪ್ರತಿಯೊಂದು ವಿಷಯದಲ್ಲೂ ಸಹ ಅವರು ಕೇರ್ಫುಲ್ ಆಗಿರ್ಬೇಕು. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇನ್ ಕೇಸ್ ಏನಾದ್ರೂ ಸಣ್ಣ ವ್ಯಾಪಾರಿಗಳು ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಸುಟ್ಟು ಹೋಗ್ತಿದಾರಾ, ಇನ್ ಕೇಸ್ ಸಣ್ಣ ವ್ಯಾಪಾರಿಗಳು ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ, ಇದನ್ನ ನಾವು ಸರಿ ಮಾಡ್ಬೇಕು ಅಂತ ಸೆಬಿ ಒಂದು ಸ್ಟೆಪ್ ನ ಮುಂದೆ ತಗೊಳ್ತಾ ಇದೆ. ಆದ್ರೆ ನಿಖರವಾಗಿ ಇಲ್ಲಿ ಏನ್ ಚೇಂಜಸ್ ಆಗ್ತಿದೆ, ಸೆಬಿ ಯಾವ ರೀತಿ ಒಂದು ಸ್ಟೆಪ್ ನ ತಗೊಳ್ತಿದೆ ಅನ್ನೋದನ್ನ ನಾವೀಗ ಡೀಟೇಲ್ಡ್ ಆಗಿ ನೋಡೋಣ. ಈ ಸಣ್ಣ ವ್ಯವಹಾರಗಳಿಗೆ ಫಂಡ್ ಅನ್ನ ಕಲೆಕ್ಟ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ SME ಪ್ಲಾಟ್ಫಾರ್ಮ್ ಗಳನ್ನ 2008 ಅಲ್ಲಿ ಪ್ರಾರಂಭ ಮಾಡಲಾಯಿತು. ಇನ್ನು ಮುಖ್ಯವಾಗಿ ನೋಡ್ಬೇಕು ಅಂತಂದ್ರೆ ಸಾರ್ವಜನಿಕ ಮಾರುಕಟ್ಟೆಗೆ ಯಾವ ರೀತಿ ಇದು ಹೆಲ್ಪ್ ಆಗತ್ತೆ, ಕಡಿಮೆ ಹೊರೆಯ ಆಗತ್ತಾ, ಹಾಗೆ ಮಾರ್ಗವನ್ನ ನಾವು ಯಾವ ರೀತಿ ರೂಪಿಸ್ಕೊಡ್ಬೇಕು ಅನ್ನೋದನ್ನು ಕೂಡ ಇದರ ಒಂದು ಗೋಲ್ ಆಗಿತ್ತು. ಕಳೆದ 2 ವರ್ಷಗಳಲ್ಲಿ ಏನಾಗ್ತಿದೆ ಅಂತಂದ್ರೆ SME ವಿಭಾಗ ಏನಿದೆ ಅದು ಸ್ಫೋಟಕವಾಗಿ ಬೆಳೆದಿದೆ. ಅಂದ್ರೆ ಅಕ್ಟೋಬರ್ 2024 ಹೊತ್ತಿಗೆ 745 ಕಂಪನಿಗಳು SME ಎಕ್ಸ್ಚೇಂಜ್ ನಲ್ಲಿ 2 ಲಕ್ಷ ಕೋಟಿಗಳ ಸಂಯೋಜಿತ ಮಾರುಕಟ್ಟೆ ಕ್ಯಾಪ್ ನೊಂದಿಗೆ ಪಟ್ಟಿ ಮಾಡಲಾಗಿದೆ. ಇನ್ನು FY 23-24 ನಲ್ಲಿ ನೋಡೋದಾದ್ರೆ 196 SME IPO ಗಳನ್ನ ನೋಡಿತ್ತು. ಹಾಗೆ ಇಲ್ಲಿ 6,000 ಕೋಟಿಗಳಷ್ಟು ಸಂಗ್ರಹಣೆ ಮಾಡಲಾಗಿದೆ. ಇನ್ನು FY 24-25 ಅಕ್ಟೋಬರ್ ಅಲ್ಲಿ ನೋಡೋದಾದ್ರೆ 159 IPOಗಳು ಸುಮಾರು 5,700 ಕೋಟಿಗಳನ್ನ ಸಂಗ್ರಹಣೆ ಮಾಡೋದ್ರಲ್ಲಿ ಹತ್ರ ಬಂದಿದೆ. ಇದರ ಪರ್ಸ್ಪೆಕ್ಟಿವ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ SME IPO ಚಟುವಟಿಕೆ ಏನಿದೆ ಇದು COVID-19 ವರ್ಷಗಳಿಂದಲೂ ಕೂಡ 4 ಪಟ್ಟು ಹೆಚ್ಚಾಗ್ತಾ ಬರ್ತಿದೆ ಗೊತ್ತಾ. ಈ ರೀತಿ ಬೆಳವಣಿಗೆ ಆಗ್ತಿದೆ ಅಂತಂದ್ರೆ ಕೆಲವು ಒಂದು ಗಂಭೀರ ನ್ಯೂನತೆಗಳು ಏನಿರುತ್ತೆ ಅದನ್ನು ಕೂಡ ಬಹಿರಂಗ ಮಾಡಲಾಗಿದೆ. ಅಂದ್ರೆ ಪ್ರಪೋಸಲ್ಸ್ ಮಾಡಿರೋರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಈ ಒಂದು ಮಾರಾಟದ ಕೊಡುಗೆ ಏನಿದೆ ಇದನ್ನ OFS ಅಂತಾನೂ ಕೂಡ ಹೇಳ್ತೀವಿ. ಇದರ ಬೆಳವಣಿಗೆ ತಾಜಾ ಹಣವನ್ನ ಸಂಗ್ರಹಣೆ ಮಾಡೋದ್ರಲ್ಲಿ ಒಂದು ಮಾರ್ಗನೇ ಕೊಟ್ಟಿದೆಯಂತೆ. ಅಂದ್ರೆ ಇಲ್ಲಿ IPO ಆದಾಯದ ದುರುಪಯೋಗ ಏನಿದೆ ಅಂತಂದ್ರೆ ಇದರ ಒಂದು ವಿಸ್ತರಣೆಗೆ ಬಳಸುವ ಬದಲು ಹಣವನ್ನ ಸಂಬಂಧಿತ ಪಕ್ಷಗಳು ಏನಿರುತ್ತೆ ಅಂದ್ರೆ ಸಾಮಾನ್ಯ ಕಾರ್ಪೊರೇಟ್ ಉದ್ದೇಶಗಳಿಗೆ ಮಾತ್ರ ಬಳಸ್ಕೊಳಕ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಸಣ್ಣ ವ್ಯಾಪಾರಿಗಳಿಗೆ ಯಾವ ರೀತಿ ಅಪಾಯಗಳಾಗ್ತಿದೆ, ಈ ಸಣ್ಣ ಹೂಡಿಕೆದಾರರು ಅಂತ ನಾವು ನೋಡಿದಾಗ ಹೆಚ್ಚಿನ ಅಪಾಯಗಳು IPOಗಳಿಗೆ ಬರ್ತಾ ಇದೆ. ಅಂದ್ರೆ ಇದನ್ನ ನಾವು ಇಮ್ಯಾಜಿನರಿ ಆದಾಯದಿಂದ ನೋಡಿದ್ರು ಸಹ ಇದಕ್ಕೆ ಒಳಗಾಗ್ತಿರೋರು ಸಣ್ಣ ಹೂಡಿಕೆದಾರರೇ. ಒಂದ್ಸತಿ ಯೋಚನೆ ಮಾಡಿ, IPO ಪ್ರಚೋದನೆ ಏನಾದ್ರೂ ಕಡಿಮೆ ಆಗ್ತಿದೆ ಅಂತಂದ್ರೆ ಅನೇಕ SME ಸ್ಟಾಕ್ಗಳು ಕೂಡ ಇರೋದಿಲ್ಲ. ಹಾಗೆ ಇಲ್ಲಿರುವಂತಹ ಇನ್ವೆಸ್ಟರ್ಸ್ ಏನಿರ್ತಾರೆ ಗೊತ್ತಾ ಅವರು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾರೆ. ಇದನ್ನೆಲ್ಲ ಗಮನಿಸಿದಂತ ಸೆಬಿ ಏನ್ ಮಾಡ್ತಿದೆ ಗೊತ್ತಾ, ಇದರ ಒಂದು ಹೊಸ ಪ್ರಸ್ತಾವನೆಗಳು ಏನಿದೆ ಇದರಿಂದ ಸಮಸ್ಯೆಗಳನ್ನ ಕಮ್ಮಿ ಮಾಡಬೇಕು ಅಂತ SME ಪ್ಲಾಟ್ಫಾರ್ಮ್ ಗಳನ್ನ ಒಂದು ಮುಖ್ಯ ಮಂಡಳಿಯ ಮಾನದಂಡನೆಗೆ ಹತ್ರ ಆಗೋ ತರ ಮಾಡ್ತಾ ಇದೆ. ಇನ್ನು ಸೆಬಿ ಕೊಟ್ಟಿರುವಂತಹ ಲೆಟರ್ ಅನ್ನ ನಾವು ನೋಡಿದಾಗ IPO ಪ್ರಕ್ರಿಯೆ ಕರೆಕ್ಟ್ ಆಗಿ ಮಾಡ್ತಿದ್ಯಾ, ಇಲ್ಲಿರುವಂತಹ ಲಿಸ್ಟ್ ಆಫ್ ಕಂಪನೀಸ್ ಯಾವ ರೀತಿ ಆಡಳಿತ ಮಾಡ್ತಿದೆ, ಹಾಗೆ ಪ್ರಾಬ್ಲಮ್ ಏನಾದ್ರೂ ಫೇಸ್ ಮಾಡ್ತಿದ್ಯಾ, ಇಲ್ಲಿರುವಂತಹ ಒಂದು ನೋಟ ಆದ್ರೂ ಏನು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ನಂಬರ್ 1, ಮಾರಾಟದ ಪ್ರಸ್ತಾಪ ಏನೆಲ್ಲ ಇರುತ್ತೆ ಅಲ್ಲಿರುವಂತಹ ನಿಯಮಗಳನ್ನ ತುಂಬಾ ಬಿಗಿಗೊಳಿಸೋ ಅಂತದ್ದು. ಈಗ OFS ಅಸ್ತಿತ್ವದಲ್ಲಿರುವಂತಹ ಷೇರುದಾರರು ಯಾರೆಲ್ಲ ಇರ್ತಾರೆ
ಅವ್ರಿಗೆ ಪ್ರಾರಂಭದಿಂದಲೇ ಹೂಡಿಕೆ ಮಾಡ್ತಿದ್ದಾರೆ ಅಂತಂದ್ರೆ IPO ಸಮಯದಲ್ಲಿ ಷೇರುಗಳ ಮಾರಾಟ ಕರೆಕ್ಟ್ ಆಗಿ ಬರ್ತಿದ್ಯಾ, ಮಧ್ಯಗಸ್ಥರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ, ಮತ್ತೆ OFS ಮೇಲಿನ ಅತಿಯಾದ ಅವಲಂಬನೆ ಏನಿದೆ, ಇದು IPOಗಳ ಉದ್ದೇಶವನ್ನ ಸೋಲಿಸ್ತಿದ್ಯಾ, ಹಾಗೆ ಕಂಪನಿಗಳಿಗೆ ಹೊಸ ಹಣವನ್ನ ಸಂಗ್ರಹಣೆ ಮಾಡೋದು ಸಮಸ್ಯೆವನ್ನ ತರ್ತಿದ್ಯಾ. ಇನ್ನು OFS ಅನ್ನ ಪ್ರಮೋಟ್ ಮಾಡುವಂತವ್ರು ಯಾವ ರೀತಿ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ, ಇದರಿಂದ ಸ್ಮಾಲ್ ಇನ್ವೆಸ್ಟರ್ಸ್ಗೆ ಯಾವ ರೀತಿ ಆದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ. ಇನ್ನು FY21 ಹಾಗೂ FY23 ನಡುವೆ OFS ಯಾವ ರೀತಿ ಎಲ್ಲ ಕಾರಣಗಳನ್ನ ಕೊಡ್ತು. FY21 ರಲ್ಲಿ ಒಟ್ಟು IPO ಆದಾಯದ ಪ್ರಕಾರ 30%, FY22 ರಲ್ಲಿ 35% ಮತ್ತು FY23 ರಲ್ಲಿ 40%. ಇದರ ಅರ್ಥ SME IPOಗಳಲ್ಲಿ ಸಂಗ್ರಹಣೆ ಆಗಿರುವಂತಹ ಹಣ ಏನಿದೆ ಇದರ ಭಾಗ ಕಂಪನಿಗಳಿಗೆ ಹೋಗ್ತಾ ಇಲ್ಲ, ಇದು ನೇರವಾಗಿ ಪ್ರಮೋಟರ್ಸ್ ಅಥವಾ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಹೋಗ್ತಿದೆ. ಸೊ ಈ ಒಂದು ವೇದಿಕೆ ಏನ್ ಮಾಡ್ತು ಅಂತಂದ್ರೆ ಯಾರೆಲ್ಲ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೋಗಿರ್ತಾರೋ ಅವರ ಒಂದು ನಂಬಿಕೆನೆ ಮುರಿದು ಹಾಕ್ತು. ಸೊ ಸೆಬಿ ಇದನ್ನೆಲ್ಲ ಯಾವ ರೀತಿ ಫಿಕ್ಸ್ ಮಾಡ್ತಿದೆ. OFS ಭಾಗದ ಒಟ್ಟು ಸಂಚಿಕೆನ ನಾವು ನೋಡಿದಾಗ 20% ಅಥವಾ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನಲ್ಲಿ 20% ಯಾವ್ದು ಕಡಿಮೆ ಆಗಿದೆ ಮತ್ತೆ ಯಾವ್ದನ್ನ ಕಮ್ಮಿ ಮಾಡ್ಬೋದು, ಮತ್ತೆ ವೈಯಕ್ತಿಕ ಷೇರುದಾರರು ಯಾರೆಲ್ಲ ಇರ್ತಾರೆ ಅವ್ರಿಗೆ IPO ಹಿಡುವಳಿಗಳನ್ನ ನಾವು ನೋಡಿದಾಗ 20% ಹೆಚ್ಚು ಮಾರಾಟವನ್ನ ಮಾಡಕ್ಕಾಗ್ತಿದ್ಯಾ, ಇದನ್ನ ನಾವು ಕಮ್ಮಿ ಮಾಡ್ಬೋದಾ, ಅಥವಾ OFS ಅನ್ನ ನಾವು ಮಿತಿಗೊಳಿಸೋದು ಯಾವ ರೀತಿ. ಸೆಬಿ ಹೆಚ್ಚಾಗಿ ಏನ್ ಮಾಡುತ್ತೆ ಗೊತ್ತಾ, ಈ IPO ಆದಾಯವನ್ನ ವ್ಯಾಪಾರದ ಬೆಳವಣಿಗೆಗೋಸ್ಕರ ಯೂಸ್ ಮಾಡ್ಕೊಳ್ಳುತ್ತೆ. ಸೆಕೆಂಡ್, IPO ಆದಾಯದ ಕಟ್ಟುನಿಟ್ಟಿನ ಮೇಲ್ವಿಚಾರಣೆಗಳನ್ನ ನಾವು ನೋಡ್ಕೊಳ್ತಿದೀವಿ ಅಂತಂದ್ರೆ ಬೇಕಾದಷ್ಟು ಕಂಪನಿಗಳು ಇದನ್ನ ಯಾವ ರೀತಿ ಬಳಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಸೊ IPO ಆದಾಯ ಸಾಮಾನ್ಯವಾಗಿ ನಾವು ನೋಡಕ್ ಹೋಗ್ತಿದೀವಿ ಅಂತಂದ್ರೆ ಈ ಸಾಮಾನ್ಯ ಕಾರ್ಪೊರೇಟ್ ಉದ್ದೇಶಗಳು ಯಾವ ರೀತಿ ಇದೆ ಅದಕ್ಕೆ ಬೇಕಾಗಿರೋ ತರ ಇದು ಇನ್ವೆಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಸೆಬಿ ಸ್ಪಷ್ಟವಾಗಿ ಏನು ವಿವರಣೆ ಕೊಡ್ತಿದೆ ಅಂತಂದ್ರೆ ಇದು ಕೇವಲ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ವರ್ಕ್ ಆಗ್ತದೆ. ಅಂದ್ರೆ ಸಾಮಾನ್ಯವಾಗಿ ಕಾರ್ಪೊರೇಟ್ ಉದ್ದೇಶಗಳು ಏನಿದೆ ಅದಕ್ಕೆ ಮಾತ್ರ ಇದು ಯೂಸ್ ಮಾಡ್ಕೊಳ್ತಿದೆ, ಮಿಕ್ಕಿದ ಎಲ್ಲಾ ವರ್ಗಗಳು ಸಹ ಕಣ್ಮರೆ ಆಗ್ತಿದೆ. ಈ ರೀತಿ ನಾವು ನೋಡಕ್ ಹೋಗ್ತಿದೀವಿ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಶೇರ್ ಕಂಪನಿಗಳು ಯಾವ ರೀತಿ ಪ್ರಾಬ್ಲಮ್ಗೆ ಒಳಗಾಗ್ತಿದೆ ಅನ್ನೋದನ್ನ ಸೆಬಿ ಕಂಡಿಡ್ದಿದೆ. ಸೆಬಿ ಇದೆಲ್ಲನೂ ಕೂಡ ವಿಶ್ಲೇಷಣೆ ಮಾಡಿದಾಗ ಅವರು ಕಂಡಿಡ್ದಿರುವಂತಹ ರೀಸನ್ಸ್ ಗಳು ಯಾವುದು ಗೊತ್ತಾ, 50% SMEಗಳು ಸಂಬಂಧಪಟ್ಟಿರುವಂತಹ ಪಕ್ಷದ ವಹಿವಾಟುಗಳು ಏನಿದೆ ಅದನ್ನ ನಾವು ನೋಡಿದ್ವಿ ಅಂತಂದ್ರೆ 10 ಕೋಟಿಗಿಂತ ಹೆಚ್ಚಿನ RPTಗಳನ್ನ ಹೊಂದ್ಕೊಂಡಿದೆ. ಅಂದ್ರೆ 20% ರಷ್ಟು ಜನರು ಅರ್ಧಕ್ಕಿಂತ ಹೆಚ್ಚು ಆದಾಯಕ್ಕಾಗಿ RPTಗಳನ್ನ ಅವಲಂಬನೆ ಮಾಡ್ಕೊಂಡಿದ್ದಾರೆ. ಇನ್ನು IPO ಆದಾಯದ ಕಡ್ಡಾಯ ನಾವು ಮೇಲ್ವಿಚಾರಣೆಯನ್ನ ನೋಡ್ತಿದೀವಿ ಅಂತಂದ್ರೆ 100 ಕೋಟಿಗಿಂತ 20 ಕೋಟಿವರೆಗೂ ಇಳಿದಿದೆ. ಇದನ್ನೆಲ್ಲ ನಾವು ಗುರುತಿಸಿದಾಗ ಸ್ವಾಧೀನಗಳಿಗಾಗಿ ಈ ನಿಧಿ, ಈ ಫಂಡ್ ಅಂತ ನಾವು ಏನ್ ಹೇಳ್ತೀವಿ ಇದನ್ನ ನಿಷೇಧ ಮಾಡಲಾಗಿದೆ. ಇದರ ಸಂಚಿಕೆ ಗಾತ್ರನ ನಾವು ನೋಡಿದಾಗ 10% GCP ಹಂಚಿಕೆಗಳು ಏನಿದೆ ಇದು 25% ಇಂದ ಕಡಿಮೆ ಆಗಿದೆ. ಇದೆಲ್ಲನೂ ಕೂಡ ನಾವು ಮಾನಿಟರ್ ಮಾಡಿದ್ವಿ ಅಂತಂದ್ರೆ ಈ ಥ್ರೆಶೋಲ್ಡ್ ಅನ್ನ ಕಡಿಮೆ ಮಾಡೋದ್ರಿಂದ ಹೆಚ್ಚಿನ SME IPOಗಳನ್ನ ಏನ್ ಮಾಡತ್ತೆ, ಸ್ವತಂತ್ರ ಪರಿಶೀಲನೆಗಳಿಗೆ ಒಳಪಡಿಸತ್ತೆ. ಆದ್ರೆ GCPಯನ್ನ ನಾವು ಕ್ಯಾಪಿಂಗ್ ಮಾಡೋದ್ರಿಂದ ಏನಾಗತ್ತೆ ಗೊತ್ತಾ, ಇದರಿಂದ ಬರ್ಬೇಕಾಗಿರುವಂತಹ ಉದ್ದೇಶಗಳು ಏನಿದೆ ಇದು ಹಣನ ಸಂಗ್ರಹಣೆ ಮಾಡೋದು, ಹಣನ ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ಕೂಡ ಖಚಿತ ಮಾಡತ್ತೆ. ನಂಬರ್ 3, ಕನಿಷ್ಠ ಅಪ್ಲಿಕೇಶನ್ ಗಾತ್ರವನ್ನ ನಾವು ಹೆಚ್ಚಿಗೆ ಮಾಡ್ತಿದೀವಿ ಅಂತಂದ್ರೆ ಪ್ರಸ್ತುತ ಕನಿಷ್ಠ 1 ಲಕ್ಷದ ಅಪ್ಲಿಕೇಶನ್ ಗಾತ್ರ ಏನಿದೆ ಅದು SME IPOಗಳನ್ನ ಲಾಭಗಳು ಯಾವ ರೀತಿ ಹೆಚ್ಚಿಗೆ ಮಾಡ್ತಿದೆ, ಹೂಡಿಕೆದಾರರಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆಯಾ ಅನ್ನೋದನ್ನ ಕೂಡ ಕಾರಣ ತೋರಿಸಿದೆ. ಇನ್ನು FY24 ರಲ್ಲಿ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರೋ ಅವ್ರಿಗೆ ಇದು ಮಂಜೂರು ಆಗಿದೆಯಾ, ಹಾಗೆ 245Xಗೆ ಯಾವ ರೀತಿ ಇದು ಏರಿಕೆಯಾಯಿತು, ಬೇಡಿಕೆ ಯಾವ ರೀತಿ ಕಮ್ಮಿ ಆಗ್ತಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಸೊ ಸೆಬಿ ಕನಿಷ್ಠ ಅಪ್ಲಿಕೇಶನ್ ಗಾತ್ರ ಏನಾಗಿದೆ ಗೊತ್ತಾ, 2 ಲಕ್ಷಕ್ಕೆ ಅಥವಾ 4 ಲಕ್ಷಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತ ಮುಂದೆ ಬರ್ತಿದೆ. ಈ ವಿಷಯನೆಲ್ಲ ನಾವು ನೋಡ್ತಿದೀವಿ ಅಂತಂದ್ರೆ ಹೆಚ್ಚಿನ ಕನಿಷ್ಠ ಅಪ್ಲಿಕೇಶನ್ ಗಾತ್ರಗಳು ಏನಿದೆ ಇದೆಲ್ಲನೂ ಕೂಡ ಮಿತಿಗೊಳ್ತಿದ್ಯಾ ಅಥವಾ SME ಪ್ಲಾಟ್ಫಾರ್ಮ್ಗಳಿಗೆ ಅಪಾಯವನ್ನ ಏನಾದ್ರೂ ತಗೊಂಡ್ ಬರ್ತಿದ್ಯಾ. ಇನ್ನು ನಾವು ಉತ್ತಮ ಮಾಹಿತಿಯಲ್ಲಿ ನೋಡ್ಬೇಕು ಅಂತಂದ್ರೆ ಹೂಡಿಕೆದಾರರಿಗೆ, ಇನ್ವೆಸ್ಟರ್ಸ್ಗೆ ಏನಾದ್ರೂ ಪ್ರಾಬ್ಲಮ್ ಅನ್ನ ಮಾಡ್ಕೊಡ್ತಿದ್ಯಾ. ನಂಬರ್ 4, ಈ ಪ್ರಮೋಟರ್ಸ್ ಯಾರೆಲ್ಲ ಇರ್ತಾರೆ ಅವರು ಲಾಕ್ ಇನ್ ಅವಧಿಗಳನ್ನ ವಿಸ್ತಾರ ಮಾಡೋದ್ರಲ್ಲಿ ಮುಂದೆ ಬರ್ತಿದ್ದಾರೆ. ನಾವು ಇನ್ನೂ ಡೀಟೇಲ್ಡ್ ಆಗಿ ನೋಡ್ಬೇಕು ಅಂತಂದ್ರೆ ಈ ಕನಿಷ್ಠ ಕೊಡುಗೆಗಳು ಏನೆಲ್ಲ ಇದೆ ಇದು 3 ವರ್ಷಗಳವರೆಗೆ ಲಾಕ್ ಮಾಡ್ಬೇಕಾಗತ್ತೆ. ಆದ್ರೆ ಕೇವಲ 1 ವರ್ಷಕ್ಕೆ ಲಾಕ್ ಇನ್ ಮಾಡಕ್ ಆಗತ್ತೆ ಅಂತಂದ್ರೆ ಈ ಒಂದು ಅವಧಿ ಮುಗ್ದಾದ್ಮೇಲೆ ಈ ಪ್ರಮೋಟರ್ಸ್ ಯಾರೆಲ್ಲ ಇರ್ತಾರೆ ಅವರು ಸಾಮಾನ್ಯವಾಗಿ ತಮ್ಮ ಷೇರುಗಳನ್ನ ಮಾರಾಟ ಮಾಡ್ತಾರೆ, ಅಂದ್ರೆ ಸ್ಟಾಕ್ ಅನ್ನ ಸ್ಟೇಬಲ್ ಮಾಡ್ಕೊಳ್ತಾರೆ. ಆದ್ರಿಂದ ಸೆಬಿ ಏನ್ ಹೇಳ್ತಿದೆ ಗೊತ್ತಾ, ಈ ಕನಿಷ್ಠ ಕೊಡುಗೆಗಳು ಏನೆಲ್ಲ ಕೊಡ್ತಾರೆ ಅವರು ಲಾಕ್ ಇನ್ ಅವಧಿಯನ್ನ 5 ವರ್ಷಗಳವರೆಗೆ ಮಾಡಬೇಕು ಅಂತ ವಿಸ್ತರಣೆ ಮಾಡ್ತಿದೆ. ಈಗ 2 ವರ್ಷಗಳಲ್ಲಿ ಇರುವಂತಹ
ಹೆಚ್ಚುವರಿ ಹಿಡುವಳಿಗಳು ಏನಿರುತ್ತೆ ಇದನ್ನ ಹಂತ ಹಂತವಾಗಿ ನಾವು ಹೊರ ಹಾಕ್ತಿದೀವಿ ಅಂತ ಅನ್ಕೊಳ್ಳೋಣ. ಈಗ 1 ವರ್ಷದ ನಂತರ 50% ಕಡಿಮೆ ಆಗುತ್ತೆ ಅಂತ ಅನ್ಕೊಳ್ಳಿ. 2 ವರ್ಷದ ನಂತರ ಇಮಿಡಿಯೇಟ್ಲಿ ಅದು ಯಾಕೆ ರೇಸ್ ಆಗಬೇಕು? ಇದರ ಒಂದು ದೀರ್ಘಾವಧಿ ಲೈಫ್ ಟೈಮ್ ಪೀರಿಯಡ್, ಲಾಕ್ ಇನ್ ಪೀರಿಯಡ್ ಏನಿರುತ್ತೆ, ಈ ಕಂಪನಿ ಪ್ರಮೋಟರ್ಸ್ ಯಾರೆಲ್ಲ ಇರ್ತಾರೆ ಅವರು ದೀರ್ಘಾವಧಿ ಅಂದ್ರೆ ಲೈಫ್ ಟೈಮ್ ಪೀರಿಯಡ್ ಅಂತ ಏನ್ ಹೇಳ್ತೀವಿ ಅದು ಲಾಕ್ ಇನ್ಗಳನ್ನ ಯಾವ ರೀತಿ ಮಾಡ್ಕೊಳ್ತಾರೆ, ಹಾಗೇನೆ ವ್ಯಾಪಾರದೊಂದಿಗೆ ತಮ್ಮ ಆಸಕ್ತಿಗಳನ್ನು ಕೂಡ ಯಾವ ರೀತಿ ಜೋಡಿಸ್ಕೊಳ್ತಾರೆ. ನಂಬರ್ 6, SME ಪ್ಲಾಟ್ಫಾರ್ಮ್ ಅನ್ನ ನಾವು ಹೆಚ್ಚು ಡೀಟೇಲ್ಡ್ ಆಗಿ ನೋಡ್ತಿದ್ವಿ ಅಂತಂದ್ರೆ ಈ SME ಸ್ಟಾಕ್ಗಳು IPO ನಂತರ ಯಾವ ರೀತಿ ಕಡಿಮೆಯಾಗಿ ವ್ಯಾಪಾರದ ಪರಿಣಾಮಗಳೊಂದಿಗೆ ಬಳಲ್ತಾ ಇದೆ. ಈಗ ಇನ್ವೆಸ್ಟರ್ಸ್ ಇದ್ದಾರೆ ಗೊತ್ತಾ, ಅವ್ರೇನ್ ಮಾಡ್ತಾರೆ, ಮಾರಾಟ ಮಾಡಕ್ಕಾಗದಿರುವಂತಹ ಶೇರ್ಸ್ಗಳಲ್ಲಿ ಸಿಕ್ಕಾಕೊಂಡ್ತಾರೆ. ಅಂದ್ರೆ SEB ಏನ್ ಕಂಡಿಡ್ದಿದೆ ಅಂತಂದ್ರೆ ಈ NSE ನಲ್ಲಿ 27 ಕಂಪನಿಗಳು ಏನಿದೆ ಇದು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ 2024 ನಡುವೆ ಯಾವುದೇ ಒಂದು ವಹಿವಾಟುಗಳನ್ನ ನಡೆಸಲೇ ಇಲ್ಲ. ಅಂದ್ರೆ BSE ನಲ್ಲಿ ಕಳೆದ 2 ವರ್ಷಗಳಿಂದ ಪಟ್ಟಿ ಮಾಡಕ್ಕಾಗಿರುವಂತಹ 63 ಕಂಪನಿಗಳು ಏನಿದೆ ಇದು ವ್ಯಾಪಾರ ಚಟುವಟಿಕೆಗಳು ಅಂದ್ರೆ ಆಕ್ಟಿವಿಟೀಸ್ ಗಳನ್ನು ಕೂಡ ಡೀಟೇಲ್ಡ್ ಆಗಿ ನೋಡಿದೆ. ಇದೆಲ್ಲದಕ್ಕೋಸ್ಕರ ಸೆಬಿ ಯಾವ ರೀತಿ ಫಿಕ್ಸ್ ಮಾಡಿರುವಂತಹ IPO ಹಂಚಿಕೆಗಳು ಏನಿದೆ ಇದು ಕನಿಷ್ಠ ಸಂಖ್ಯೆನ ನಾವು ನೋಡಕ್ ಹೋಗ್ತಿದೀವಿ ಅಂತಂದ್ರೆ 50ರಿಂದ 200ಕ್ಕೆ ಹೆಚ್ಚಿಕೊಂಡಿದೆ. ಹಾಗೆ ವಿಶಾಲವಾಗಿ ಇನ್ವೆಸ್ಟ್ ಮಾಡ್ತಿರುವಂತಹ ಎಲ್ಲ ಹೂಡಿಕೆದಾರರಿಗೂ ಸಹ ಇದು ಒಂದು ಬೆಸ್ಟ್ ಆಪರ್ಚುನಿಟಿ. ಈಗ SME ಶೇರ್ಗಳನ್ನ ಯಾರೆಲ್ಲ ವ್ಯಾಪಾರ ಮಾಡ್ಕೊಳ್ಬೇಕು ಅನ್ಕೊಂಡಿರ್ತಾರೋ ಅವ್ರಿಗಂತೂ ತುಂಬಾ ಸುಲಭವಾಗಿದೆ. ಸೊ ಸೆಬಿ ಮಾಡ್ತಿರುವಂತ ಈ ಹಲವಾರು ಪ್ರಸ್ತಾಪಗಳು ಏನಿದೆ ಇದು ಚಿಲ್ಲರೆ ಹೂಡಿಕೆದಾರರು ಅಂದ್ರೆ ಸ್ಮಾಲ್ ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅವರನ್ನ ರಕ್ಷಣೆ ಮಾಡೋದು ಒಂದು ಕಲ್ಪನೆಯಾಗೋಗಿದ್ಯಾ? ಈ ಸಣ್ಣ ವ್ಯವಹಾರಗಳಿಗೆ ಸಾರ್ವಜನಿಕ ಹಣ ಅಂದ್ರೆ ಪಬ್ಲಿಕ್ ಇಂದ ಬರುವಂತಹ ಫಂಡ್ಸ್ಗಳು ಏನಿರುತ್ತೆ ಇದು ಪ್ರವೇಶ ಮಾಡಬೇಕು, ಸಹಾಯ ಆಗ್ಬೇಕು ಅಂತ SME ಪ್ಲಾಟ್ಫಾರ್ಮ್ಗಳನ್ನ ರಚನೆ ಮಾಡಲಾಯಿತು. ಆದ್ರೆ ಇದು ತನ್ನದೇ ಆದ ಯಶಸ್ಸನ್ನ ಬಲಿ ಮಾಡ್ಕೊಳ್ತಿದ್ಯಾ? ಈಗ ನಾವು ಪ್ರಮೋಟರ್ಸ್ ಏನಾದ್ರೂ ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಅಂತ ನಾವು ನೋಡ್ಕೊಂಡಾಗ ಅವರೂ ಸಹ ಈ ಒಂದು ಚಿಲ್ಲರೆ ಹೂಡಿಕೆದಾರರಿಗೆ ಪ್ರಾಬ್ಲಮ್ ಅನ್ನ ತಗೊಂಡ್ ಬರ್ತಿದಾರ. ಈ ಸೆಬಿ ಏನ್ ಮಾಡುತ್ತೆ ಗೊತ್ತಾ, SME ಪ್ಲಾಟ್ಫಾರ್ಮ್ ಅನ್ನ ತನ್ನ ಬೇರುಗಳಿಗೆ ಮತ್ತೆ ಕಳಿಸ್ಬೇಕು, ತುಂಬಾ ಸ್ಟ್ರಾಂಗ್ ಮಾಡಬೇಕು, ಉದ್ಯಮಗಳನ್ನ ಬೆಳೆಸ್ಬೇಕು, ಸಹಾಯ ಮಾಡಬೇಕು ಅಂತ ಕೆಲವು ಪ್ರಮೋಟರ್ಸ್ಗಳಿಗೆ ತುಂಬಾ ಸುಲಭವಾದ ದಾರಿಗಳನ್ನ ಕೊಡೋದಿಲ್ಲ. ಸೊ ಇದನ್ನೆಲ್ಲ ನಾವು ನೋಡ್ತಿದೀವಿ ಅಂತಂದ್ರೆ SME ಅನ್ನ ಸೆಬಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡತ್ತೆ, ಯಾವ ರೀತಿ ತನ್ನ ನಿಯಮಗಳನ್ನ ತೋರ್ಸತ್ತೆ, ಮತ್ತೆ ಸಣ್ಣ ಸಣ್ಣ ಹೂಡಿಕೆದಾರರು ಯಾರೆಲ್ಲ ಇರ್ತಾರೆ ಅವ್ರಿಗೆ ಯಾವ ಒಂದು ದಾರಿಯನ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಭಾರತೀಯ ಲಿಸ್ಟೆಡ್ ಕಂಪನಿಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಪಕ್ಷಗಳು ಏನಾದ್ರೂ ಇದ್ರೆ RPS ಮಾಡಿದ ರಾಯಲ್ಟಿ ಪಾವತಿಯನ್ನ ನಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ಇದನ್ನ ಅಧ್ಯಯನ ಮಾಡಿದಾಗ ಸೆಬಿ ಇತ್ತೀಚೆಗೆ ಪ್ರಕಟಣೆ ಏನಂತ ಮಾಡಿದೆ ಗೊತ್ತಾ, ಈ ಪಾವತಿಗಳು ಟ್ರೇಡ್ ಮಾರ್ಕ್ಗಳನ್ನ ಮತ್ತೆ ತಂತ್ರಜ್ಞಾನಗಳನ್ನ ಅಥವಾ ಬ್ರ್ಯಾಂಡ್ಗಳಿರುವಂತಹ ಹೆಸರುಗಳನ್ನ ಬೌದ್ಧಿಕ ಆಸ್ತಿಯಾಗಿ ಯಾವ ರೀತಿ ಬೆಳೆಸ್ಕೊಳ್ತದೆ, ಮತ್ತೆ ಪೋಷಕ ಕಂಪನಿಗಳು ಅಥವಾ ಅದ್ರ ಜೊತೆಗೆ ಇರುವಂತಹ ಅಂಗ ಸಂಸ್ಥೆಗಳು ಏನೆಲ್ಲ ಇರುತ್ತೆ ಅವು ಪಾವತಿ ಮಾಡುವಂತಹ ಶುಲ್ಕಗಳಿದೆಯಾ? ಇನ್ನು 10 ವರ್ಷಗಳಲ್ಲಿ ನಾವು ನೋಡಿದ್ವಿ ಅಂತಂದ್ರೆ FY14 ರಿಂದ FY23 ರವರೆಗೆ 233 ಕಂಪನಿಗಳು FY23 ರಲ್ಲಿ ಮಾತ್ರ ರಾಯಧಾನದಲ್ಲಿ ಅಂದ್ರೆ ರಾಯಲ್ಟಿ ಅಂತ ನಾವು ಹೇಳ್ತೀವಿ 10,779 ಕೋಟಿಗಳನ್ನ ಪಾವತಿಸಿದೆ. ಅಂದ್ರೆ ಈ ಮೋಸ್ಟ್ ಪೇಮೆಂಟ್ಸ್ ಗಳು ನಾವೇನೆಲ್ಲ ನೋಡ್ತೀವಿ ಇದು 5% ಟರ್ನ್ ಓವರ್ ಆಗಿದೆ. ಅಂದ್ರೆ ಲಾಭಗಳಿಗೆ ನಾವೇನಾದ್ರೂ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಹೆಚ್ಚು ಯಾವ್ದ್ರಿಂದ ಬಂದಿದೆ ಅನ್ನೋದನ್ನ ಸೆಬಿ ಕಂಡಿಡಿದಿದೆ. ಅಂದ್ರೆ ಕೆಲವು ಸಿಚುವೇಶನ್ಗಳನ್ನ ನಾವು ನೋಡಿದ್ವಿ ಅಂತಂದ್ರೆ ಕೆಲವು ಕಂಪನಿಗಳು ಲಾಭನ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ರಾಯಲ್ಟಿನ ಕೊಡ್ತಿದೆ ಅನ್ನೋದನ್ನ ಸೆಬಿ ಹೇಳ್ತಾ ಇದೆ. ಹಾಗಿದ್ರೆ ಈ ರಾಯಲ್ಟಿನ ಯಾರೆಲ್ಲ ಪೇ ಮಾಡ್ತಾರೆ, ಇದು ಯಾವ ರೀತಿ ವರ್ಕ್ ಆಗತ್ತೆ? ಈಗ ನೆಸ್ಲೆಯಂತಹ ಜಾಗತಿಕ ಕಂಪನಿಗಳು ಭಾರತೀಯ ಅಂಗಸಂಸ್ಥೆಯಲ್ಲಿದೆ ಅಂತ ಅನ್ಕೊಳ್ಳೋಣ. ಈಗ ನೆಸ್ಲೆ ಇಂಡಿಯಾ ತನ್ನ ಸ್ವಿಸ್ ಮೂಲಕ ಕಂಪನಿಯ ಪಾಕ ವಿಧಾನಗಳನ್ನ ಬ್ರ್ಯಾಂಡ್ ಹೆಸರು ಮತ್ತೆ ಬ್ರ್ಯಾಂಡ್ ಮಾರ್ಕೆಟಿಂಗ್ ಅಲ್ಲಿ ಪೇ ಮಾಡ್ತಿದೆ ಮತ್ತೆ ಬಳಸ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿ ಮಾಡ್ಬೇಕಾದ್ರೆ ನೆಸ್ಲೆ ಇಂಡಿಯಾ ತನ್ನ ಮೂಲ ಕಂಪನಿಗಳಿಗೆ ರಾಯ ಶುಲ್ಕವನ್ನ ಯಾವ ರೀತಿ ಪೇ ಮಾಡತ್ತೆ? ಈ ಶುಲ್ಕ ನೆಸ್ಲೆ ಇಂಡಿಯಾದ ಮಾರಾಟ ಅಥವಾ ಲಾಭ ಇರುವಂತಹ ಶೇಕಡ ಏನಿರುತ್ತೆ ಅದು ಕೂಡ ಆಗಿರ್ಬೋದು, ಅಥವಾ ಮೂಲ ಕಂಪನಿಯ ಜಾಗತಿಕ ಈ ಒಂದು ಅಂಗಸಂಸ್ಥೆ ಯಾವ ರೀತಿ ಯಶಸ್ವಿ ಆಗ್ಬೋದು, ಸಹಾಯ ಮಾಡ್ಬೋದು ಅನ್ನೋದು ಕೂಡ ಇದರಲ್ಲಿ ಒಂದು ಪಾಯಿಂಟ್ ಆಗಿರುತ್ತೆ. ಆದ್ರೆ ಇಲ್ಲೊಂದು ಟ್ರಿಕ್ ಇದೆ. ನೆಸ್ಲೆ ಇಂಡಿಯಾ ಏನಾದ್ರೂ ತನ್ನ ರಾಯಧನದಲ್ಲಿ ರಾಯಲ್ಟಿಯಲ್ಲಿ ಹೆಚ್ಚಾಗಿ ಪೇ ಮಾಡ್ತಿದೆ ಅಂತ ಅನ್ಕೊಳ್ಳೋಣ. ವ್ಯವಹಾರದಲ್ಲಿ ಮತ್ತೆ ಹೂಡಿಕೆ ಮಾಡಲು ಅಥವಾ ಭಾರತೀಯ ಷೇರುದಾರರು ಯಾರೆಲ್ಲ ಇರ್ತಾರೆ ಅವ್ರಿಗೆ ಲಾಭಾಂಶವಾಗಿ ಹಂಚಿಕೊಳ್ಳಲು ಕಡಿಮೆ ಆಗೋಗುತ್ತೆ. ಇನ್ನು ಸೆಬಿ ಮಾಡಿರುವಂತಹ ಅಧ್ಯಯನವನ್ನ ನಾವು ನೋಡೋದಾದ್ರೆ ಇಂಥ ಸಿಚುವೇಶನ್ಗಳು ಬಂದಾಗ ಈ ಮೂಲ ಕಂಪನಿಗಳು ಏನೆಲ್ಲ ಇರುತ್ತೆ ಇದು ಪೇ ಮಾಡಿರುವಂತಹ ರಾಯಧನ ಅಂದ್ರೆ ರಾಯಲ್ಟಿ ಏನಿದೆ ಇದು ತುಂಬಾ ಹೆಚ್ಚಾಗಿರುತ್ತೆ. ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಕಂಪನಿಗೆ 4 ಪಟ್ಟು ಟರ್ನ್ ಓವರ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಆಗ ಯಾವ ರೀತಿ ವರ್ಕ್ ಆಗತ್ತೆ? ಈಗ ಒಂದು ಕಂಪನಿಯ ಲಾಭದ 20% ಏನಿದೆ ಅದು ಮೀರಿರುತ್ತೆ ಅಂತಾನು ಕೂಡ ನಾವು ಭಾವಿಸೋಣ.
ಈಗ ವಿಪರೀತ ಸಂದರ್ಭಗಳಲ್ಲಿ ನಾವು ನೋಡಿದಾಗ ಕಂಪನಿ ಗಳಿಸಿರುವಂತಹ ಲಾಭಗಳಿಗಿಂತ ಹೆಚ್ಚಿನ ರಾಯಧನ ಅಂದ್ರೆ ರಾಯಲ್ಟಿನ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡೋದ್ರಲ್ಲಿ ವಿಫಲ ಆಗ್ತಿದೆ. ಅಂದ್ರೆ ಅವಕಾಶಗಳು ತುಂಬಾ ಜಾಸ್ತಿ ಆಗ್ತಿದೆ. ಈಗ ಈ ತರ ಪ್ರಾಬ್ಲಮ್ ಅನ್ನ ಯಾಕೆ ನಾವು ಫೇಸ್ ಮಾಡ್ತಿದೀವಿ ಅಂತ ಹೇಳೋದಕ್ಕಿಂತ ಮುಂಚೆ ಇದರ ಒಂದು ಹಿಸ್ಟ್ರಿನ ಕೂಡ ನಾನ್ ನಿಮ್ಗೆ ಹೇಳ್ತೀನಿ. ಈಗ 1970 ಮತ್ತೆ 1980 ದಶಕದಲ್ಲಿ ಭಾರತದ ಸಮಾಜವಾದಿ ನೀತಿಗಳು ಅಂತ ನಾವು ಏನ್ ಹೇಳ್ತೀವಿ, ಇದು ವಿದೇಶಿ ಬಹುರಾಷ್ಟ್ರೀಯ ಕಂಪನಿಗಳನ್ನ ಏನ್ ಮಾಡುತ್ತೆ ಗೊತ್ತಾ, ಭಾರತೀಯ ಅಂಗಸಂಸ್ಥೆಯಲ್ಲಿ ತಮ್ಮ ಪಾಲನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಒತ್ತಾಯ ಮಾಡುತ್ತೆ. ಆದ್ರೆ 2009ರಲ್ಲಿ ಈ ವಿದೇಶಿ ಹೂಡಿಕೆದಾರರನ್ನ ನಾವು ಅಟ್ರಾಕ್ಟ್ ಮಾಡಬೇಕು ಅಂತ ಈ ಒಂದು ನಿರ್ಬಂಧಗಳು ಅಂದ್ರೆ ರಿಸ್ಟ್ರಿಕ್ಷನ್ಸ್ಗಳು ಏನೆಲ್ಲ ಇತ್ತು ಇದನ್ನ ತೆಗೆದುಹಾಕಲಾಯಿತು. ಫಾರ್ ಎಕ್ಸಾಂಪಲ್ 2012 ಮತ್ತು 2019 ನಡುವೆ ನಾವು ನೋಡ್ತಿದೀವಿ ಅಂತ ಅಂದಾಗ ಈ ರಾಯಲ್ಟಿ ಏನೆಲ್ಲ ಪೇ ಮಾಡಿದರೆ ಇದು 8,300 ಕೋಟಿಗೆ ದ್ವಿಗುಣಗೊಂಡಿದೆ. ಅಂದ್ರೆ ಕೇವಲ 5 ಕಂಪನಿಗಳು 80% ಅನ್ನ ಹೊಂದಿದೆ. ಈ ಪ್ರದೇಶ ಏನಿದೆ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಸೆಬಿ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಇದರ ಒಂದು ಪರ್ಸೆಂಟೇಜ್ ಅನ್ನ ನಾವು ನೋಡಿದಾಗ 5% ಗಿಂತ ಹೆಚ್ಚಿನ ರಾಯಲ್ಟಿ ಷೇರುದಾರರು ಯಾರೆಲ್ಲ ಇದ್ದಾರೆ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೆಬಿ ಈ ಒಂದು ಪ್ರಾಬ್ಲಮ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ ನೋಡಿದಾಗ ಈ ವಹಿವಾಟಿನ 5% ಹೆಚ್ಚಿನ ರಾಯಲ್ಟಿ ಷೇರುದಾರರು ಏನೆಲ್ಲ ಇದ್ದಾರೆ ಅವರು ಈ ಒಂದು ಸಮಸ್ಯೆಗೆ ಒಳಗಾಗಿದ್ದಾರೆ. ಸೆಬಿ ಈ ಒಂದು ವಿಶ್ಲೇಷಣೆಗೆ ಕಾರಣನೂ ಕೂಡ ಕಂಡಿಡಿದಿದೆ. ಅನೇಕ ಕಂಪನಿಗಳು ಏನ್ ಮಾಡುತ್ತೆ ಗೊತ್ತಾ, ತನ್ನ ಲಾಭದ 20% ಗಿಂತ ಹೆಚ್ಚು ರಾಯಧನ ಅಂದ್ರೆ ರಾಯಲ್ಟಿನ ಖರ್ಚು ಮಾಡ್ತಿದೆ. ಇನ್ನು ಈ ಪಾವತಿ ಹಣಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಕಂಪನಿ ಸಂಪೂರ್ಣ ನಷ್ಟದ 5% ಅನ್ನ ಮೀರಿ 97 ನಿದರ್ಶನಗಳನ್ನ ಸೆಬಿ ಕಂಡು ಹಿಡಿದಿದೆ. ಅಂದ್ರೆ ಸೆಬಿ ಅಧ್ಯಯನ ಮಾಡಿದಾಗ ಸುಮಾರು 1,355 ಕೋಟಿಗಳಷ್ಟು ನಷ್ಟ ಆಗಿದೆ. ಇನ್ನು ಕಂಪನಿ ರಾಯಲ್ಟಿನ ಯಾಕೆ ಪೇ ಮಾಡಬೇಕು, ಇದರಿಂದ ಕಂಪನಿ ಯಾವ ರೀತಿ ಪ್ರಾಬ್ಲಮ್ ಅನ್ನ ಅನುಭವಿಸ್ತಿದೆ, ಅನೇಕ ಕಂಪನಿಗಳು ರಾಯಲ್ಟಿನ ಪೇ ಮಾಡೋದ್ರಲ್ಲಿ ಹೇಗೆ ವಿಫಲವಾಗಿದೆ, ಈ ಎಲ್ಲ ಸಮಸ್ಯೆಗಳನ್ನ ನಾವು ಕೂಡ ನೋಡ್ಕೊಂಡು ಬರೋಣ. 1 ದಶಕವರೆಗೆ ಪ್ರತಿ ವರ್ಷ ರಾಯಲ್ಟಿ ಪೇ ಮಾಡುವಂತಹ 79 ಕಂಪನಿಗಳು ಏನಿದೆ ಇದನ್ನ ಸೆಬಿ ಗುರುತಿಸ್ತಾ ಇದೆ. ಅಂದ್ರೆ 18 ರಾಯಲ್ಟಿ ಪೇ ಮಾಡುವಂತಹ ಕಂಪನಿಗಳು ಲಾಭ 2ಕ್ಕಿಂತಲೂ ವೇಗವಾಗಿ ಬೆಳೆಯುವುದನ್ನ ಕಂಪನಿ ನೋಡ್ತಾ ಇದೆ. ಇನ್ನು ಲಾಭದಲ್ಲಿ 6%ಗೆ ಹೋಲಿಸಿದ್ರೆ ರಾಯಲ್ಟಿಗಳಿಗಾಗಿ 14.6% ನಷ್ಟ ಬರ್ತಾ ಇದೆ. ನೀವೇ ನೋಡಿ, ಈ ಇನ್ವೆಸ್ಟರ್ಸ್ಗೆ ಹೆಚ್ಚಾಗಿ ರಾಯಲ್ಟಿ ಪೇ ಮಾಡೋದು ಒಂದು ರೆಡ್ ಫ್ಲಾಗ್ ಅಂತಾನೆ ಹೇಳ್ಬೋದು. ಅವರು ಲಾಭ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ರಾಯಲ್ಟಿನೇ ಪೇ ಮಾಡ್ತಾ ಹೋಗ್ತಾರೆ. ಇನ್ನು ಷೇರುದಾರರು ಆದಾಯವನ್ನ ಕಡಿಮೆ ಮಾಡ್ಕೊಳ್ತಾರೆ. ಇದನ್ನ ನಾವು ಪ್ರಶ್ನೆ ಮಾಡಿದ್ವಿ ಅಂತಂದ್ರೆ ಈ ಪೋಷಕ ಕಂಪನಿಗಳಿಗೆ ಯಾವಾಗ್ಲೂ ಸಹ ರಾಯಲ್ಟಿ ಹೆಚ್ಚಿನ ಜಾಗತಿಕ ಪರಿಣತಿಯನ್ನ ಹಣಗೊಳಿಸೋದಕ್ಕೆ ಕಡಿಮೆ ಮಾಡುತ್ತೆ. ಇನ್ನು ನಾವು ಇದನ್ನ ಡೀಟೇಲ್ಡ್ ಆಗಿ ನೋಡಿದ್ವಿ ಅಂತಂದ್ರೆ ಈ ಕಾನೂನುಬದ್ಧ ವ್ಯಾಪಾರ ವೆಚ್ಚಗಳು ಏನೆಲ್ಲ ಇರುತ್ತೆ ಇದು ಕ್ಯಾಲ್ಕುಲೇಟಿವ್ ಆಗಿ ಸಮತೋಲನಗೊಳ್ಳೋದಿಲ್ಲ. ಹಾಗೆ ಸೆಬಿ ಏನ್ ಮಾಡಿದೆ ಗೊತ್ತಾ, ಇದರ ಹಿಂದೆ ಇರುವಂತಹ ಒಂದು ಸ್ಟ್ರಾಂಗ್ ರೀಸನ್ ಏನು ಅನ್ನೋದನ್ನು ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಹುಟ್ಟು ಹಾಕಿದೆ. ಸೊ ಸೆಬಿ ಬೇಸಿಕಲಿ ಏನ್ ಮಾಡ್ತಿದೆ ಅಂತಂದ್ರೆ ಯಾವ್ದಾದ್ರೂ ಕಂಪನಿ ರಾಯಲ್ಟಿ ಜಾಸ್ತಿನ ಪೇ ಮಾಡ್ತಿದ್ರೆ ಅದ್ರ ಬದಲಾಗಿ ಲಾಭನ ಆ ಕಂಪನಿ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆದ ಮಾಹಿತಿಯನ್ನು ಕೂಡ ಕೊಡತ್ತೆ. ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ GDPನೂ ಸಹ ಯಾವ ರೀತಿ ಕಾಂಟ್ರಿಬ್ಯೂಷನ್ ಆಗ್ತಿದೆ, ನಮ್ಮ ದೇಶದ ರಫ್ತು ಎಕ್ಸ್ಪೋರ್ಟ್ ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತಂದ್ರೆ ನಮ್ಮ ದೇಶದ GDP ಏನಿದೆ ಇದು 60%ನಷ್ಟು ಕೊಡುಗೆ ಕೊಡ್ತಾ ಇದೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ವರ್ಕ್ ಆಗ್ಬೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇವಾಗ ಅರ್ಥ ಮಾಡಿಸ್ತೀನಿ. ನಗರದ ಬಳಕೆ, ನಮ್ಮ ಭಾರತದಲ್ಲಿರುವಂತಹ ನಗರದ ಬಳಕೆ ಯಾವ ರೀತಿ ಆಗ್ತಿದೆ ಅಂತ ನಾವು ನೋಡಿದಾಗ 2024ರ ಅಂತ್ಯದಲ್ಲಿ ಹಬ್ಬದ ವಾತಾವರಣ ತುಂಬಾ ಇತ್ತು. ಸೊ ಐಷಾರಾಮಿ ಕಾರ್ಗಳಾಗಿರ್ಬೋದು, ಪ್ರೀಮಿಯಂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು, ಮತ್ತೆ ಡಿಸೈನರ್ ಸರಕುಗಳಾಗಿರ್ಬೋದು, ಇದೆಲ್ಲನೂ ಕೂಡ ಯಾವ ರೀತಿ ತಾತ್ಕಾಲಿಕ ಉತ್ತೇಜನಗಳನ್ನ ಕೊಡ್ತು. ಏರುತ್ತಿರುವ ಆಹಾರದ ಬೆಲೆಗಳಾಗಿರ್ಬೋದು, ಹಣದ ಒತ್ತಡ ಆಗಿರ್ಬೋದು, ಮಿಡಲ್ ಕ್ಲಾಸ್ ಇನ್ಕಮ್ ಆಗಿರ್ಬೋದು, ಇದೆಲ್ಲನೂ ಕೂಡ ನಮ್ಮ ಕಂಟ್ರಿಯ GDPಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಈ ಒಂದು ಪರಿಣಾಮ ಏನಿದೆ ಇದು ಎಲ್ಲಾ ವರ್ಗದಲ್ಲೂ ಕೂಡ ಗೋಚರಣೆ ಮಾಡುತ್ತೆ. ಆಟೋಮೊಬೈಲ್ಗಳು, ಐಷಾರಾಮಿ ವಾಹನಗಳ ಮಾರಾಟವನ್ನ ನಾವು ನೋಡ್ತಿದೀವಿ ಅಂದಾಗ ಅಕ್ಟೋಬರ್ 2024ರಲ್ಲಿ ಮಧ್ಯಮ ಶ್ರೇಣಿಯ ಕಾರುಗಳು ವರ್ಷದಿಂದ ವರ್ಷಕ್ಕೆ ಕೇವಲ 3% ಬೆಳವಣಿಗೆಯನ್ನ ಕಂಡಿದೆ. ಅಂದ್ರೆ ಮಧ್ಯಮ ವರ್ಗದ ನಡುವೆ ಬೇಡಿಕೆ ಯಾವ ರೀತಿ ಕಡಿಮೆ ಆಗ್ತಿದೆ ಅಂತ ಸಂಕಲ್ಪವಾಗಿ ನಮ್ಗೆ ಕಾಣ್ತಿದೆ. FMCG, ಈಗ ನಾವು ಡೇ ಟು ಡೇ ಲೈಫ್ ನ ನೋಡ್ತಿದೀವಿ ಅಂದಾಗ ನಗರದ ಬೇಡಿಕೆ ಏನಾಗ್ತದೆ, ಮೃದು ಆಗ್ತದೆ. ಮೌಲ್ಯವಾದ ಬೆಳವಣಿಗೆ ಆಗಿರ್ಬೋದು, ಮತ್ತೆ ಪರಿಣಾಮದ ಬೆಳವಣಿಗೆ ಯಾವ ರೀತಿ ನಮ್ಗೆಲ್ರಿಗೂ ಕೂಡ ಎಫೆಕ್ಟ್ ಆಗ್ತದೆ. ಹಾಗೆ ನಿಜವಾಗೂ ಖರ್ಚು ಮಾಡುವಂತಹ ಆವೇಗ ಏನಿದೆ ಇದು ಕೂಡ ಜಾಸ್ತಿ ಆಗೋದು ನಮ್ಮೆಲ್ರಿಗೂ ಡೀಟೇಲ್ಡ್ ಆಗಿ ಕಾಣ್ತಾ ಇದೆ. ಸೇವೆಗಳು ಅಂದ್ರೆ ಸರ್ವಿಸ್ಗಳು ಯಾವ ರೀತಿ ನಡೀತಿದೆ, ಪ್ರಯಾಣ ಮಾಡ್ಬೇಕಾದ್ರೆ ಆಗಿರ್ಬೋದು, ಭೋಜನ ಮತ್ತೆ ವಿರಾಮದ ಖರ್ಚು ಬಲವಾಗಿ ಉಳಿತಾ ಇದೆ.
ಅಂದ್ರೆ ಬೇಡಿಕೆಗಿಂತ ಜಾಸ್ತಿ ಆಗ್ತಿದೆ. ಇನ್ನು ನಾವು ಹೋಟೆಲ್ ಆಕ್ಯುಪೆನ್ಸಿ ದರವನ್ನ ನೋಡ್ತಿದೀವಿ, ಪ್ರೈಸ್ ಅನ್ನ ನೋಡ್ತಿದೀವಿ ಅಂತಂದಾಗ ದೀಪಾವಳಿ ಸಮಯದಲ್ಲಿ 72% ಜಾಸ್ತಿ ಆಗಿತ್ತು. ಇದು 2019ಕ್ಕಿಂತ ಬರೋಬ್ಬರಿ ಜಾಸ್ತಿ ಆಗಿದೆ. ಇನ್ನು ನಗರ ಯಾವ ರೀತಿ ಸೇವನೆ ಮಾಡ್ತಿದೆ ಅಂತ ನಾವು ಕಥೆನ ನೋಡಿದಾಗ ಈ ಮಧ್ಯಮ ಆದಾಯ ಏನಿದೆ ಈ ಗುಂಪು ಹೆಚ್ಚು ಪ್ರಾಬ್ಲಮ್ ಅನ್ನ ಅನುಭವಿಸ್ತಿದೆ. ಅಂದ್ರೆ ಶ್ರೀಮಂತರು ಜಾಸ್ತಿ ಖರ್ಚು ಮಾಡ್ತಿದ್ದಾರೆ, ಪ್ರಾಬ್ಲಮ್ ಆಗ್ತಿರೋದು ನಮ್ಮಂತೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ. ಗ್ರಾಮೀಣ ಬಳಕೆ, ಈಗ ತಾತ್ಕಾಲಿಕವಾಗಿ ನಾವು ಹಸಿರು ಚಿಗುರುಗಳನ್ನ ನೋಡ್ತಿದೀವಿ ಅಂತ ಅನ್ಕೊಳ್ಳೋಣ. ಜನಸಂಖ್ಯೆ ಏನಾಗಿದೆ 65%ಗಿಂತ ಜಾಸ್ತಿ ಗ್ರಾಮೀಣ ಭಾರತ ದುರ್ಬಲವಾಗಿ ಅಂದ್ರೆ ಅಂತಿಮವಾಗಿ ಚೇತರಿಕೆಯ ಲಕ್ಷಣಗಳನ್ನ ತೋರಿಸ್ತಿದೆ. ಈಗ ನಾವು ಅನುಕೂಲಕರವಾಗಿ ನೋಡ್ಬೇಕು ಅಂದಾಗ ಈ ಮಾನ್ಸೂನು ಕೃಷಿ ಆದಾಯ ಏನಿದೆ ಇದು ಸುಧಾರಣೆ ಆಗಿದೆ. ಅಂದ್ರೆ ಗ್ರಾಮೀಣ ಮೂಲ ಸೌಕರ್ಯಗಳು ಏನೆಲ್ಲ ಇದೆ ಇದು ದಿನದಿಂದ ದಿನಕ್ಕೆ ನಿಧಾನವಾಗಿ ಕೆಳಗಿಳಿತಾ ಇದೆ. ಇನ್ನು 2 ವೀಲರ್ಸ್ ಮಾರಾಟ ಏನೆಲ್ಲ ಇದೆ ಇದು ಅಕ್ಟೋಬರ್ 2024 ಅಷ್ಟರಲ್ಲಿ ವರ್ಷದಿಂದ ವರ್ಷಕ್ಕೆ 14% ಏರಿಕೆಯಾಗಿದೆ. ಅಂದ್ರೆ ಇನ್ನು ಪೂರ್ವವಾಗಿ ನಾವು ನೋಡ್ಬೇಕು ಅಂತಂದ್ರೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇನ್ನು ಗ್ರಾಮೀಣ FMCG ಸಂಪುಟಗಳನ್ನ ನಾವು 3 ವರ್ಷದಲ್ಲಿ ನೋಡ್ತಿದೀವಿ ಅಂದಾಗ ನಗರದ ಬೆಳವಣಿಗೆ ಏನಿದೆ ಇದು ಕೂಡ ಮೀರ್ಸಿದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಈ ಒಂದು ಡೆವಲಪ್ಮೆಂಟ್ ಏನಿದೆ ಇದು ಗ್ರಾಮೀಣ ಪ್ರದೇಶಗಳಿಗೆ ನಾವು ಹೋಲಿಸಿದಾಗ ಕಡಿಮೆ ಆಗ್ತಾ ಬರ್ತಿದ್ಯಾ. ದ ಬಿಗ್ಗರ್ ಪಿಕ್ಚರ್ ಆನ್ ಕನ್ಸಂಪ್ಷನ್ ನೋಡೋಣ. ಭಾರತದ ಬಳಕೆ MGN ಒಂದು ಕಾಲಿನ ಮೇಲೆ ಚಲಿಸ್ತಿದೆ ಅಂತ ಅನ್ಕೊಳ್ಳೋಣ. ಈ ನಗರದ ಆಕಾಂಕ್ಷೆಗಳು ಏನೆಲ್ಲ ಇದೆ, ಇದು ಗ್ರಾಮೀಣ ಅಗತ್ಯಗಳ ಬೆಂಬಲ ಏನಿರುತ್ತೆ ಇದೆಲ್ಲ ಕರೆಕ್ಟ್ ಆಗಿ ಕೊಡ್ತಿದ್ಯಾ. ಈಗ ಮಧ್ಯಮ ಬೆಳವಣಿಗೆ ಏನೆಲ್ಲ ಇದೆ ಇದು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ನಡೀತಿದ್ಯಾ. ಹಾಗೆ ನಮ್ಮ ದೇಶದ ಆರ್ಥಿಕ ಚಟುವಟಿಕೆ ಏನಿದೆ ಇದು ಸಮಾನವಾಗಿ ನಡೀತಿದ್ಯಾ. ಇದೆಲ್ಲನೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಖಾಸಗಿ ಬೇಡಿಕೆ, ಈಗ ಖಾಸಗಿ ಬಳಕೆ ಏನಾಗುತ್ತೆ ಅಂತಂದ್ರೆ ವಿಶೇಷವಾಗಿ ಸೇವೆಗಳೇನಾದ್ರೂ ಮಾಡಬೇಕಾದ್ರೆ ಆರ್ಥಿಕತೆಗೆ ಎಸ್ಪೆಷಲಿ ಈ ಎಕನಾಮಿ ಸೆಕ್ಟರ್ ಅಂತ ಬಂದಾಗ ಯಾವ ರೀತಿ ಒಂದು ಶಕ್ತಿನ ಕೊಡತ್ತೆ. ಉದಾಹರಣೆಗೆ ಈಗ ದೇಶೀಯ ಪ್ರವಾಸೋದ್ಯಮ ಅಂತ ಅನ್ಕೊಳ್ಳೋಣ. ಟೂರಿಸಂ ಸೆಕ್ಟರ್ ನಮ್ಮ ದೇಶದ GDPಗೆ ಯಾವ ರೀತಿ ವರ್ಕ್ ಆಗ್ತದೆ. ಈಗ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಂತ ತಗೊಳ್ಳೋಣ. ಹಬ್ಬದ ಟೈಮ್ನಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಮಾರಾಟವನ್ನೇನಾದ್ರೂ ಕೊಡ್ತಾ ಇದೆಯಾ. ಇನ್ನು ನಗರಗಳಂತ ಬಂದಾಗ ಮಿಲೇನಿಯಲ್ಸ್ ಮತ್ತೆ ಜೆನ್ಸಿ ಶಾಪ್ಗಳು ಯಾವ ರೀತಿ ಅವರ ವ್ಯಾಪಾರವನ್ನ ನಡೆಸ್ತಾರೆ. ಇನ್ನು ಖಾಸಗಿ ಬೇಡಿಕೆ ಯಾವ ರೀತಿ ವರ್ಕ್ ಆಗತ್ತೆ, ಇವರು ಗ್ರಾಮೀಣ ಬೇಡಿಕೆಯನ್ನ ಚೇತರಿಸ್ಕೊಳ್ಳೋ ತರ ಕಾಂಟ್ರಿಬ್ಯೂಷನ್ ಏನಾದ್ರೂ ಮಾಡ್ತಿದಾರ. ಕಾರ್ಪೊರೇಟ್ ಬೇಡಿಕೆ ಒಂಥರ ಮ್ಯೂಟನ್ ಹಿಂಜರಿಕೆ ಅಂತಾನೆ ಹೇಳ್ಬೋದು. ನಮ್ಮ ಭಾರತ ಮಿಶ್ರ ಪ್ರದರ್ಶನವನ್ನೇ ಕಂಡಿದೆ. ಅಂದ್ರೆ ಬ್ಯಾಲೆನ್ಸ್ ಶೀಟ್ಗಳು ಯಾವಾಗ್ಲೂ ಕೂಡ ತುಂಬಾ ಪ್ರಬಲವಾಗಿರುತ್ತೆ. ಕಳೆದ ಕೆಲವು ವರ್ಷಗಳಿಂದ ಕಂಪನಿಗಳು ಉತ್ತಮ ಆರ್ಥಿಕ ಆರೋಗ್ಯದಲ್ಲಿ ಯಾವ ರೀತಿ ಡೆಲಿವರಿ ಕೊಡ್ತಾ ಇದೆ, ಇನ್ನೊಂದು ಕಡೆ ಮ್ಯೂಟ್ ಮಾಡಲಾದಂತಹ Q2 FY25 ಗಳಿಕೆಯ ಆಳವಾದ ಸಮಸ್ಯೆ ಯಾವ ರೀತಿ ಒತ್ತಿ ಹೇಳ್ತಿದೆ ಅಂತಾನೂ ಕೂಡ ನೋಡ್ಬೋದು. ಕಾರ್ಪೊರೇಟ್ ಬೇಡಿಕೆ ಒಂಥರ ತುಂಬಾ ಉತ್ಸಾಹಭರಿತವಾಗಿದೆ. ಇನ್ನು ಮ್ಯೂಟ್ ಮಾಡಿದಂತಹ ಗಳಿಕೆಗಳು ಏನೆಲ್ಲ ಇದೆ ಇದು FMCG ಮತ್ತೆ ಆಟೋಮೊಬೈಲ್ಗಳಂತಹ ವಲಯದಲ್ಲಿ ಆದಾಯವನ್ನ ಯಾವ ರೀತಿ ಬೆಳವಣಿಗೆ ಮಾಡ್ತಿದೆ ಅನ್ನೋದನ್ನು ಕೂಡ ವರದಿ ಕೊಟ್ಟಿದೆ. ಈಗ ಹೆಚ್ಚುತ್ತಿರುವ ಇನ್ಪುಟ್ ಕಾಸ್ಟ್ ಗಳನ್ನ ನಾವು ಒಂದ್ ಕಡೆ ನೋಡ್ತಿದೀವಿ ಅಂತಂದ್ರೆ ಅದು ಯಾವ ರೀತಿ ಪ್ರೆಷರ್ ಅನ್ನ ಕೊಡತ್ತೆ. ಈಗ ನಮ್ಮ ಬೇಸಿಕ್ ಫೆಸಿಲಿಟಿ ಮೂಲ ಸೌಕರ್ಯ ಕೊಡುವಂತಹ ವೆಚ್ಚಗಳು ಯಾವ್ದೆಲ್ಲ ಇದೆ ಅದು ಸಾಮಾನ್ಯವಾಗಿ ಯಾವ ರೀತಿ ನಮ್ಗೆ ವರ್ಕ್ ಆಗತ್ತೆ. ಸಿಮೆಂಟ್ ಮತ್ತೆ ಉಕ್ಕಿನಂತಹ ವಲಯಗಳನ್ನ ನಾವು ನೋಡ್ತಿದೀವಿ ಅಂದಾಗ ಇದು ಕೆಳಮಟ್ಟದ ಬೇಡಿಕೆಗಳನ್ನ ಯಾವ ರೀತಿ ಪ್ರಬಲ ಮಾಡ್ತದೆ ಮತ್ತೆ ಯಾವ ರೀತಿ ಬೆಳವಣಿಗೆ ಆಗ್ತಿದೆ ಅಂತಾನೂ ಕೂಡ ವರದಿ ಮಾಡಿದೆ. ಕೆಪಾಸಿಟಿ ಯುಟಿಲೈಸೇಷನ್ 75% ನಲ್ಲಿ ಉತ್ಪಾದನೆ ಆಗುವಂತಹ ಸಾಮರ್ಥ್ಯದ ಬಳಕೆಯನ್ನ ನಾವು ನೋಡಿದಾಗ 80 to 85%ಗಿಂತ ಕೆಳಪಟ್ಟಿರತ್ತೆ. ಅಂದ್ರೆ ಸಾಮಾನ್ಯವಾಗಿ ತಾಜಾ ಹೂಡಿಕೆಗಳು ಏನೆಲ್ಲ ಇದೆ ಇದು ಪ್ರಚೋದನೆ ಮಾಡ್ತಿದೆ. ಖಾಸಗಿ ಕ್ಯಾಪೆಕ್ಸ್ PLI ಯೋಜನೆಗಳನ್ನ ನಾವು ಅನುಕೂಲ ಆಗೋ ತರ ನೋಡ್ತಿದೀವಿ ಅಂತ ಅಂದಾಗ ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆ ಏನ್ ಮಾಡುತ್ತೆ ಗೊತ್ತಾ, ಕಾರ್ಯರೂಪಕ್ಕೆ ಬಂದಿರೋದಿಲ್ಲ. ಅಂದ್ರೆ ಹೂಡಿಕೆಗಳನ್ನ ಹೆಚ್ಚಾಗಿ ಎಲೆಕ್ಟ್ರಾನಿಕ್ಸ್ ಮತ್ತೆ ನವೀಕರಣ ಮಾಡಬಹುದಾದಂತಹ ಸರ್ಕಾರಿ ಬೆಂಬಲಿತ ವಲಯಗಳು ಏನೆಲ್ಲ ಇದೆ ಅದಕ್ಕೆ ಸೀಮಿತ ಮಾಡಿರುತ್ತೆ. ಇನ್ನು ಸಾಂಸ್ಥಿಕ ಬೇಡಿಕೆಯನ್ನು ನಾವು ನೋಡಿದಾಗ ಸ್ಟೇಬಲ್ ಆಗಿ ಈ ಒಂದು ದೀರ್ಘಾವಧಿ ಬೆಳವಣಿಗೆಯಲ್ಲಿ ಯಾವ ರೀತಿ ಅಸಮತೋಲನ ನಡೀತಿದೆ ಅನ್ನೋದನ್ನು ಕೂಡ ಬಹಿರಂಗ ಮಾಡ್ತಾ ಇದೆ. ರಫ್ತುಗಳು ಎಕ್ಸ್ಪೋರ್ಟ್, ಆ ಡ್ಯುಯಲ್ ರಿಯಾಲಿಟಿ ರಫ್ತುಗಳು 2 ಭಾಗಗಳ ಕಥೆಗಳಾಗಿ ಮುಂದುವರಿಯುತ್ತೆ. ಸ್ಥಿತಿಸ್ಥಾಪಕ ಸೇವೆಗಳ ರಫ್ತುಗಳು ಕಳಪೆ ವ್ಯಾಪಾರದ ಮತ್ತು ವ್ಯಾಪಾರದಿಂದ ಸರಿದೂಗಲ್ಪಡಿಸುತ್ತೆ. ಇನ್ನೊಂದು ಕಡೆ ನೋಡೋದಾದ್ರೆ ಮರ್ಚಂಡೈಸ್ ರಫ್ತುಗಳು ಅಂದ್ರೆ ಹೆಡ್ ವಿಂಡ್ಗಳನ್ನು ಕೂಡ ಎದುರಿಸುತ್ತೆ. ಈಗ ಇಂಜಿನಿಯರಿಂಗ್ಗೆ ಬಳಸುವಂತಹ ಸರಕುಗಳು ಮತ್ತೆ ಜವಳಿಯಿಂದ ನಡೆಸಲ್ಪಟ್ಟುವಂತಹ ಭಾರತದ ಸರಕು ರಫ್ತುಗಳು ಅಂದ್ರೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಕ್ಟೋಬರ್ 2024 ಅಲ್ಲಿ ಸಾಧಾರಣವಾಗಿ ಬೆಳೀತಾ ಇತ್ತು. ಆದ್ರೆ ವಿಶಾಲವಾದ ಚಿತ್ರವನ್ನ ನಾವಿಲ್ಲಿ ನೋಡಿದಾಗ ಏನಾಗುತ್ತೆ ಗೊತ್ತಾ, ರತ್ನಗಳು ಮತ್ತೆ ಆಭರಣಗಳ ಎಕ್ಸ್ಪೋರ್ಟ್ ಸಿಸ್ಟಮ್ ಅನ್ನ ನಾವು ನೋಡಿದಾಗ ಟ್ರೆಡಿಷನಲ್ ವೇಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಭದ್ರಕೋಟೆಯಾಗತ್ತೆ. ಅಂದ್ರೆ ಜಾಗತಿಕ ಬೇಡಿಕೆ ಮತ್ತೆ US ಯುರೋಪ್ ನಂತಹ ಮಾರುಕಟ್ಟೆಗಳಲ್ಲಿ ಏನಾಗುತ್ತೆ ಗೊತ್ತಾ, ಇದು ಒಂದು ಕಂಟ್ರೋಲ್ ಮಾಡುವಂತಹ ಸವಾಲುಗಳು ತೀವ್ರವಾಗಿ ಹೊಡೆತ ಬೀಳತ್ತೆ. ಇನ್ನು ಎಕನಾಮಿಕಲ್ ಪ್ರೈಸ್ ವೇರಿಯೇಷನ್ ಆಗ್ತಿರೋದ್ರಿಂದ
ಪೆಟ್ರೋಲಿಯಂ ರಫ್ತು ಏನಾಗ್ತದೆ ಅಂತಂದ್ರೆ ನಿಧಾನವಾಗ್ತದೆ. ಒಟ್ಟಾರೆ ನಾವು ಎಲ್ಲಾನು ಕೂಡ ನೋಡಿದಾಗ ಭಾರತದ ರಫ್ತು ಏನಾಗ್ತದೆ, ಎಕ್ಸ್ಪೋರ್ಟ್ ಸಿಸ್ಟಮ್ ದಿನೇ ದಿನೇ ವೇರಿಯೇಷನ್ ಆಗೋದ್ರ ಜೊತೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಕೂಡ. ಈಗ ನಾವು ಬೆಳವಣಿಗೆನ MGN ಫ್ಲಿಪ್ ಸೈಡ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದಾಗ ಸೇವೆಗಳ ರಫ್ತು ಹೆಚ್ಚಾಗ್ತದೆ. ಈಗ ಕ್ಲೌಡ್ ಕಂಪ್ಯೂಟಿಂಗ್, AI ಮತ್ತು ಸೈಬರ್ ಸುರಕ್ಷತೆ ಮಾಡಬೇಕು ಅಂತಂದಾಗ ಜಾಗತಿಕವಾಗಿ ಬೇಡಿಕೆ ಏನಾಗುತ್ತೆ ಅಂತಂದ್ರೆ H1FY25 ನಲ್ಲಿ IT ಮತ್ತೆ ಡಿಜಿಟಲ್ ಸೇವೆಗಳು 11% ಗಿಂತ ಹೆಚ್ಚಾಗಿ ಬೆಳೀತಾ ಇತ್ತು. ಈಗ ಭಾರತೀಯ IT ಸಂಸ್ಥೆಗಳು ಈ ಪ್ರವೃತ್ತಿಗಳ ಮೇಲೆ ಏನಾಗ್ತದೆ ಅಂತಂದ್ರೆ ಬಂಡವಾಳ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಿದೆ. ಈ ವಲಯಗಳು ಅಂದ್ರೆ ಎಲ್ಲಾ ಸೆಕ್ಟರ್ ಗಳನ್ನ ನಾವು ನೋಡಿದಾಗ ಭಾರತದ ಆರ್ಥಿಕತೆ ಏನಾಗ್ತದೆ, ಬೆಳೀತಾ ಹೋಗ್ತಾ ಇದೆ. ಈ ಎಲ್ಲಾ ವಲಯಗಳನ್ನ ನಾವು ನೋಡ್ತಿದೀವಿ ಅಂದಾಗ ಅಂದ್ರೆ ಭಾರತದ ಎಕ್ಸ್ಪೋರ್ಟ್ ಸಿಸ್ಟಮ್ ಏನಿದೆ ಇದು ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತದೆ. ಒಂದ್ ಸಿಸ್ಟಮ್ ಅಲ್ಲಿ ಕಮ್ಮಿ ಆಗಿದೆ ಅಂತಂದ್ರೆ ಇನ್ನೊಂದು ಸಿಸ್ಟಮ್ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಏರಿಕೆ ಆಗತ್ತೆ. ಕಾರ್ಪೊರೇಟ್ಸ್ ರೆಸಿಲಿಯಂಟ್ ಬಟ್ ಕನ್ಸರ್ವೇಟಿವ್. ಈಗ ಆರೋಗ್ಯಕರವಾದ ಲಾಭಾಂಶಗಳನ್ನ ನಾವು ನೋಡ್ತಿದೀವಿ ಅಂದಾಗ ಭಾರತದ ಕಾರ್ಪೊರೇಟ್ಗಳು ತುಂಬಾ ಬಲವಾದ ಆರ್ಥಿಕ ಸ್ಥಿತಿಯಲ್ಲೇ ಇದೆ. ಈಗ ಅರ್ನಿಂಗ್ಸ್ ಅಂಡರ್ ಪ್ರೆಷರ್ ಯಾವ ರೀತಿ ನಡೆಯುತ್ತೆ, ಈಗ ಮ್ಯೂಟ್ ಮಾಡಲಾದಂತಹ Q2FY25 ಗಳಿಕೆಗಳನ್ನ ನಾವು ನೋಡಿದಾಗ ಇಂಡಿಯಾ ಇಂಕ್ ಎದುರಿಸುತ್ತಿರುವಂತಹ ಸವಾಲುಗಳು ಪ್ರತಿಬಿಂಬ ಮಾಡುತ್ತೆ. ಹೆಚ್ಚುತ್ತಿರುವ ಇನ್ಪುಟ್ ವೆಚ್ಚಗಳಾಗಿರ್ಬೋದು, ದುರ್ಬಲ ಬೇಡಿಕೆಗಳಾಗಿರ್ಬೋದು, ಹಣದ ಒತ್ತಡ ಆಗಿರ್ಬೋದು, ಇದೆಲ್ಲನೂ ಕೂಡ ಪ್ರಾಫಿಟ್ ನ ತುಂಬಾ ಕಡಿಮೆ ಮಾಡ್ತದೆ. ಇನ್ನು IT ಮತ್ತೆ ಫಾರ್ಮಸಿ ಸೆಕ್ಟರ್ ಅಲ್ಲಿ ನಾವೇನಾದ್ರೂ ಎಕ್ಸ್ಪೋರ್ಟ್ ಸಿಸ್ಟಮ್ ನ ನೋಡ್ತಿದೀವಿ ಅಂದಾಗ ಆಧಾರಿತ ಸಂಸ್ಥೆಗಳು ಏನೆಲ್ಲ ಇರುತ್ತೆ ಇದನ್ನು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ಇಂಧನ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂತಹ ಉತ್ಪಾದನೆಗಳು ಏನೆಲ್ಲ ಇದೆ ಇದಕ್ಕೂ ಸಹ ನಮ್ಮ ಸರ್ಕಾರ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಿದೆ. ಯಾಕೆ ಅಂತಂದ್ರೆ ಇದು ನಮ್ಮ ದೇಶದ GDPಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಒಂದು ಕಡೆ ಇದರ ಬೆಳವಣಿಗೆ ಚೆನ್ನಾಗಿ ಆಗ್ತಿದೆ ಅಂತಂದ್ರೆ ವಿಶಾಲವಾದ ಕೈಗಾರಿಕಾ ಉದ್ಯಮಗಳು ಏನೆಲ್ಲ ಇದೆ ಇದು ಹಿಂಜರಿತಿದೆಯಾ. ಸೇವೆಗಳ ರಫ್ತು, ಸರ್ವಿಸ್ ಎಕ್ಸ್ಪೋರ್ಟ್ಸ್, ಈಗ IT ಮತ್ತೆ ಡಿಜಿಟಲ್ ರೂಪಾಂತರ ಯಾವ ರೀತಿ ದಿನೇ ದಿನೇ ಆಗ್ತಿದೆ ಅಂತ ನಾವು ಕೂಡ ನೋಡ್ತಿದೀವಿ. ಹಾಗೆ ಇದು ನಮ್ಮ ಭಾರತದ ಸ್ಥಾನ ಏನಿದೆ ಅದನ್ನು ಕೂಡ ತುಂಬಾ ಭದ್ರಪಡಿಸ್ತಿದೆ. ಸರ್ಕಾರಿ ಖರ್ಚು, ಗೌರ್ಮೆಂಟ್ ಸ್ಪೆಂಡಿಂಗ್, ಈಗ ಮೂಲ ಸೌಕರ್ಯ ಅಂತ ಇಟ್ಕೊಳ್ಳಿ, ಅದರಲ್ಲಿ ಸಾರ್ವಜನಿಕ ಹೂಡಿಕೆ ರಸ್ತೆಗಳು ಏನೆಲ್ಲ ಆಗಿರುತ್ತೆ, ರೈಲ್ವೆಗಳಾಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ನವೀಕರಿಸಬಹುದು, ನಿಂದನ ನಿರ್ಣಾಯಕ ಆಗಿರ್ಬೋದು, ಬೆಳವಣಿಗೆ ಯಾವ ರೀತಿ ಉತ್ತೇಜನ ಮಾಡ್ಕೊಳ್ಬಹುದು ಅನ್ನೋದನ್ನು ಸಹ ಗೌರ್ಮೆಂಟ್ ಇದಕ್ಕೆ ಸಹಕಾರ ಕೊಡ್ತಿದೆ. ಡಿಜಿಟಲ್ ಆರ್ಥಿಕತೆ, ಡಿಜಿಟಲ್ ಎಕನಾಮಿ, ಈಗ UPI ಅಂತಹ ಸಿಸ್ಟಮ್ ಏನಾಗ್ತದೆ ಗೊತ್ತಾ, ದಿನೇ ದಿನೇ ಬೆಳವಣಿಗೆ ಆಗ್ತಿರೋದ್ರಿಂದ ಇದು ಒಂದು ರೆವಲ್ಯೂಷನ್ ಅನ್ನೇ ಕ್ರಿಯೇಟ್ ಮಾಡ್ತಿದೆ. ಸೊ ಇದು ಸಹ ನಮ್ಮ ಭಾರತವನ್ನ ತುಂಬಾ ಸ್ಟೇಬಲ್ ಮಾಡ್ತಿದೆ. ಬ್ಯಾಂಕಿಂಗ್ ಸ್ಟೆಬಿಲಿಟಿ, ಕಡಿಮೆ NPAಗಳು ಮತ್ತೆ ಸಾಕಷ್ಟು ಲಿಕ್ವಿಡಿಟಿಯೊಂದಿಗೆ ನಮ್ಮ ಭಾರತದಲ್ಲಿರುವಂತಹ ಎಲ್ಲಾ ಬ್ಯಾಂಕ್ಗಳು ಬೆಳವಣಿಗೆಯನ್ನ ತಗೊಂಡ್ ಬರ್ತಾ ಇದೆ. ಏನ್ ಕೆಲಸ ಮಾಡ್ತಿಲ್ಲ, ಈ ಮ್ಯೂಟ್ ಆಗಿರುವಂತಹ ಕಾರ್ಪೊರೇಟ್ ಅರ್ನಿಂಗ್ಸ್ ಗಳ ವೆಚ್ಚ ಏನಾಗ್ತದೆ ಅಂತಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ತುಂಬಾ ಜಾಸ್ತಿ ಆಗ್ತದೆ, ಹಾಗೆ ಒಂದೊಂದು ಕ್ಷೇತ್ರಕ್ಕೆ ಇದು ವರ್ಕ್ ಆಗ್ತಿಲ್ಲ. ಪ್ರೈವೇಟ್ ಕ್ಯಾಪೆಕ್ಸ್, ಇಲ್ಲಿ ಏನಾಗ್ತದೆ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗ್ತಿರುವಂತಹ ಹೂಡಿಕೆಗಳು ಖಂಡಿತವಾಗ್ಲೂ ಸ್ಪಷ್ಟವಾಗ್ತಿಲ್ಲ. ಈಗ ನಾವು ಯಾವ್ದಾದ್ರೂ ಒಂದು ಸರಕುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆರ್ಥಿಕತೆ ಏನಿದೆ ಇದು ತುಂಬಾ ದುರ್ಬಲ ಆಗ್ತಾ ಇದೆ. ಹಾಗೆ ಎಮರ್ಜಿಂಗ್ ಟ್ರೆಂಡ್ಸ್ ಯಾವ ರೀತಿ ಇದೆ, ಹಾಗೆ ಉದಯೋನ್ಮುಖ ಪ್ರವೃತ್ತಿಗಳು ಯಾವ ರೀತಿ ಆಗ್ತದೆ, ಇದರ ಬದಲಾವಣೆಯ ಸಂಕೇತಗಳು ಏನೆಲ್ಲದು ಅನ್ನೋದನ್ನು ಕೂಡ ನೋಡೋಣ. ಪ್ರೀಮಿಯಮೈಸೇಷನ್, ಈಗ ನಗರದಲ್ಲಿರುವಂತಹ ಗ್ರಾಹಕರು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳನ್ನ ಬದಲಾಯಿಸ್ತಿರ್ತಾರೆ, ಇದರ ಬೇಡಿಕೆ ಯಾವ ರೀತಿ ಬರ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಪುಷ್, ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳನ್ನ ಯಾವ ರೀತಿ ನವೀಕರಣ ಮಾಡಬಹುದು, ಹಾಗೆ ಇಲ್ಲಿರುವಂತಹ ವಸ್ತುಗಳು ನಮ್ಗೆ ಯಾವ ರೀತಿ ಬೇಡಿಕೆಯನ್ನ ಕೊಡುತ್ತೆ. ಆದ್ರೆ ವಿಶಾಲವಾದ ಕೈಗಾರಿಕೆ ಬೆಳವಣಿಗೆಗಳು ಕೂಡ ಅಷ್ಟೇ ಅಗತ್ಯ ಇದೆ. ಹಸಿರು ಪರಿವರ್ತನೆ, ಗ್ರೀನ್ ಟ್ರಾನ್ಸಿಷನ್, ಈಗ ನವೀಕರಿಸಬಹುದಾದಂತಹ ಇಂಧನ ಹೂಡಿಕೆಗಳಿರುತ್ತೆ ಅಂತ ಅನ್ಕೊಳ್ಳೋಣ, ಅದು ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು. ಹಾಗೇನೆ ಇದರ ಆರ್ಥಿಕತೆ ಹೇಗೆ ನಮ್ಮ ಭಾರತದ GDPನೂ ಕೂಡ ಇಂಪ್ರೂವ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡ್ಕೊಳ್ಬೇಕು. ಹಾಗೇನೆ ಇದರಲ್ಲಿರುವಂತಹ ಸಾಮರ್ಥ್ಯ ಆಗಿರ್ಬೋದು ಮತ್ತೆ ದುರ್ಬಲತೆ ಆಗಿರ್ಬೋದು, ಇದು ಯಾವ ರೀತಿ ಸಮತೋಲನಗೊಳ್ಳುತ್ತೆ. ನೋಡಿ, ನಮ್ಮ ಭಾರತದ ಆರ್ಥಿಕತೆ ಒಂದು ಪ್ಯಾರಾಡಾಕ್ಸ್ ಅಂತ ಹೇಳ್ಬೋದು. ಈಗ ಸ್ಥಿತಿಸ್ಥಾಪಕ ಹಾಗೂ ದುರ್ಬಲ ಆಗಿದೆ ಅಂತಂದ್ರೆ ಇದನ್ನ ನಾವು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಈಗ ಸೇವೆಗಳ ರಫ್ತು ಆಗ್ತಿದೆ, ಎಕ್ಸ್ಪೋರ್ಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ, ಈಗ ಸರ್ಕಾರ ಇದರಲ್ಲಿ ಯಾವ ರೀತಿ ನೇತೃತ್ವ ತಗೊಂಡಿದೆ, ಖರ್ಚು ಯಾವ ರೀತಿ ಮಾಡ್ತಿದೆ, ಡಿಜಿಟಲ್ ಯಾವ ರೀತಿ ಬರ್ತಾ ಇದೆ, ಇದಕ್ಕೆಲ್ಲ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು, ಮತ್ತೆ ಮ್ಯೂಟ್ ಆಗಿರುವಂತಹ ಈ ಒಂದು ಸಿಸ್ಟಮ್ ನ ಅವರು ಯಾವ ರೀತಿ ಇಂಪ್ರೂವ್ ಮಾಡ್ತಾರೆ, ಹಣದ ಒಂದು ಒತ್ತಡ ಯಾವ ರೀತಿ ಇಂಪ್ರೂವ್ ಆಗ್ಬೋದು, ಇದನ್ನೆಲ್ಲನೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಪರ್ಸ್ಪೆಕ್ಟಿವ್ನು ಕೂಡ ಚೇಂಜ್ ಮಾಡತ್ತೆ. ಈಗ ಮುಂದಿನ ದಾರಿ ನಾವು ಚೂಸ್ ಮಾಡ್ಕೊಳ್ತಿದೀವಿ ಅಂತಂದ್ರೆ ಅಲ್ಲಿರುವಂತಹ ಎಚ್ಚರಿಕೆ ಯಾವ ರೀತಿ ಇದೆ, ಇದು ಸಮತೋಲನವಾಗಿದೆಯಾ ಅದನ್ನು ಕೂಡ ಆ ಒಂದು ಪರ್ಸ್ಪೆಕ್ಟಿವ್ ನ ಇದು ಚೇಂಜ್ ಮಾಡತ್ತೆ. ಕ್ರಿಯೆಯ ಅಗತ್ಯ ತುಂಬಾನೇ ಇದೆ. ಈಗ ಒಂದು ಸೆಕ್ಟರ್ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಅಲ್ಲಿರುವಂತಹ ಅವಕಾಶಗಳು ಏನಾಗ್ಬೇಕು, ಬಂಡವಾಳ ಮೇಲೆ ಅಂದ್ರೆ ಅಲ್ಲಿ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಮೇಲೆ ಜಾಸ್ತಿ ಆಗ್ಬೇಕು. ನಮ್ಮ ಭಾರತದಲ್ಲಿರುವಂತಹ ಎಕನಾಮಿ ಸ್ಟೇಟ್ ಏನಿದೆ ಇದು ಸ್ಟೇಬಲ್ ಆಗ್ಬೇಕು, ಆರ್ಥಿಕ ಪರಿಸ್ಥಿತಿ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಯಾವ ಸಿಸ್ಟಮ್ ವರ್ಕ್ ಆಗ್ತಿದೆ, ಯಾವ ಸಿಸ್ಟಮ್ ವರ್ಕ್ ಆಗ್ತಿಲ್ಲ,
ಹಾಗೇನೆ ಯಾವ ಒಂದು ಸ್ಟೆಪ್ನ ನಾವು ತಗೊಳ್ಬೇಕು ಇದನ್ನ ಬೆಳವಣಿಗೆ ಮಾಡೋದಕ್ಕೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ಎಲ್ಲಾ ಸೆಕ್ಟರಲ್ಲೂ ಸಹ ಬೆಳವಣಿಗೆಯನ್ನ ನೋಡತ್ತೆ. ಇದು ಇವತ್ತಿನ ಡೈಲಿ ಬ್ರೀಫ್ನ ಅಪ್ಡೇಟ್ಸ್. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ ಸೈನಿಂಗ್ ಆಫ್. ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.